ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಸಿ ಕಿಚನ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದು ಹಳ್ಳಿ ಸ್ಟೈಲಿನ ಮಟನ್ ಸಾಂಬಾರ್. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ. 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. 3 ಈರುಳ್ಳಿ ತಗೊಂಡಿದ್ದೀನಿ. ಒಂದು kg ಮಟನ್ನು. ಎರಡು ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಈರುಳ್ಳಿನ ಕೆಂಪಾಗಿ ಹುರ್ಕೋಬೇಕು. ಏನೇನು ಪದಾರ್ಥಗಳನ್ನ ಹಾಕ್ತೀನಿ ಅಂತ ನೋಡ್ತಾ ಹೋಗಿ, ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ. ಈರುಳ್ಳಿ ಕೆಂಪಾಯಿತು. ಈಗ 2 ಇಂಚು ಚಕ್ಕೆ, 4ರಿಂದ 5 ಲವಂಗ, 1 ಏಲಕ್ಕಿ, 2 ಗಡ್ಡೆ ಬೆಳ್ಳುಳ್ಳಿ. ಸ್ಟವ್ ಆಫ್ ಮಾಡ್ಕೊಂಡು ಸ್ವಲ್ಪ ಹಂಗೆ ಹುರ್ಕೋಬೇಕು. 1 ಟೊಮಟೊ, ಕೊಬ್ಬರಿ ಸ್ವಲ್ಪ, ಇದು ಕಾಯಿ ತುರಿ ಒಂದು ಅರ್ಧ ಹೋಳು. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇದನ್ನ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಇದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಸೇರಿಸ್ಕೊಂತೀನಿ. ಗಸಗಸೆ ಇದಕ್ಕೆ ಹಾಕ್ಕೊಂತೀನಿ. ಶುಂಠಿ ಪೇಸ್ಟು ತಣ್ಣಗಾದ್ಮೇಲೆ ರುಬ್ಬನ. ಸ್ಟವ್ ಆನ್ ಮಾಡ್ತೀನಿ. ಇದೇ ಕುಕ್ಕರ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕಿ ಮಟನ್ ಹಾಕ್ತೀನಿ. 2 ಸ್ಪೂನ್ ಆಯಿಲ್ ಅಷ್ಟೇ. ಎರಡು ಇಲ್ಲ, 1.5 ಸ್ಪೂನ್ ಆಯಿಲು, ಜಾಸ್ತಿ ಹಾಕಲ್ಲ. 2 ಸ್ಪೂನ್ ತುಪ್ಪ. ಎಣ್ಣೆ ಬಿಸಿಯಾಗಿದೆ. 1 ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. 1 kg ಮಟನ್ನು ತೊಳ್ಕೊಂಡು ಡ್ರೈ ಮಾಡಿದ್ದೀನಿ, ಅಂದರೆ ನೀರೆಲ್ಲ ಬಸ್ತಿದ್ದೀನಿ. ಈಗ ಹಾಕ್ತಾಯಿದ್ದೀನಿ, ಅದಕ್ಕೆ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಮಟನ್ನಲ್ಲಿ ನೀರು ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಮಟನ್ ನೀರು ಬಿಟ್ಕೊಳ್ಳುತ್ತೆ. ಈಗ ಉಪ್ಪು ಅರಿಶಿನ ಪುಡಿ ಏನೂ ಹಾಕಬಾರ್ದು. ಸ್ವಲ್ಪ ನೀರು ಬಿಟ್ಕೊಂಡು ಆದಮೇಲೆ ನೀರೆಲ್ಲ ಡ್ರೈ ಆಗಬೇಕು. ಅಷ್ಟೊತ್ತಿಗೆ ನಾನು ಮಸಾಲೆ ರುಬ್ಕೊತೀನಿ. ಹುರಿದಿರೋ ಮಸಾಲೆನ ರುಬ್ಬೋಕೆ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ದೀನಿ. ನೋಡಿ, ನೀರೆಲ್ಲ ಡ್ರೈ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ. ಮಟನ್ನಲ್ಲಿರೋಂಥ ಎಣ್ಣೆನೂ ಕೂಡ ಬಿಟ್ಕೊಂಡಿದೆ. ಈಗ ಉಪ್ಪು ಹಾಕಿ, ಎಳೆ ಮಟನ್ ಆದರೆ 2ರಿಂದ 3 ವಿಷಲ್ ಸಾಕು. ಸ್ವಲ್ಪ ಗೊತ್ತಿರೋದಾದರೆ 4ರಿಂದ 5 ವಿಷಲ್ ಕೂಗಿಸಿ, ಆಮೇಲೆ ಬೇರೆ ಪಾತ್ರೆಗೆ ಮಸಾಲೆ ಎಲ್ಲ ಕುದಿಸ್ಕೊಂಡು ಮಟನ್ ಹಾಕಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ತೋರಿಸ್ತೀನಿ. ಉಪ್ಪು ಹಾಕ್ತೀನಿ ಸ್ವಲ್ಪ ಈಗ ಬೇಯಿಸೋಕ್ಕೆ. ಆಮೇಲೆ ಮಸಾಲೆಗೆ ಸ್ವಲ್ಪ ಹಾಕ್ತೀನಿ. ಕಸೂರಿ ಮೇಥಿ ಹಾಕಿದರೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ. ಕಸೂರಿ ಮೇಥಿ ಹಾಕಿದರೆ ಟೇಸ್ಟ್ ಚೇಂಜ್ ಆಗುತ್ತೆ. ಕಸೂರಿ ಮೇಥಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀರೆಲ್ಲ ಡ್ರೈ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ. ಈಗ ಸ್ವಲ್ಪ ನೀರು ಹಾಕಿ ಬೇಯಿಸಕ್ಕೆ ಇಡ್ತೀನಿ. ಆರು ವಿಷಲ್ ಹೊಡ್ಸಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ರುಬ್ಬಿದ್ನಲ್ಲ ಮಸಾಲೆನ, ಅದನ್ನೊಂದು ಪಾತ್ರೆಯಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸೇರಿಸ್ಕೊಂತೀನಿ. ಮಸಾಲೆ ರುಬ್ಕೊಂಡಿದ್ನಲ್ಲ, ಇದನ್ನ ಈ ಪಾತ್ರೆ ಹಾಕಿದ್ದೀನಿ. ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ಮಟನ್ ಸೇರಿಸಿ ಇನ್ನೊಂದು ಕುದಿ ಕುದಿಸ್ತೀನಿ. ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀನಿ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ರುಬ್ಬಿರೋ ಮಸಾಲೆನ ಕುದಿಸ್ಕೊಂಡಿದ್ನಲ್ಲ, ಈ ಪಾತ್ರೆಗೆ ಬೇಯಿಸಿರೋ ಮಟನನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಮಟನ್ ಚೆನ್ನಾಗಿ ಬೆಂದಿದೆ.
ಕರೆಕ್ಟ್ ಇದೆ. ಈಗ ಇದಕ್ಕೆ ಚಪಾತಿ, ರೊಟ್ಟಿ, ಮುದ್ದೆ ಏನು ಬೇಕಾದ್ರೂ ಮಾಡ್ಕೊಂಡು ಊಟ ಮಾಡ್ಬೋದು. ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ. ಇದು ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರು, ನಮ್ಮೂರು ಸ್ಟೈಲ್ ಮಟನ್ ಸಾಂಬಾರು. ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ.